ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024 ಮತ್ತು 25ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ ಒಂದು BEd ಸೀಟನ್ನು ಪಡಿಬೇಕು ಅಂತ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ಮೊದಲ ರೌಂಡ್ ಕಂಪ್ಲೀಟ್ ಆಗಿರುವಂಥದ್ದು, ಎರಡನೇ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ ಅಂದರೆ ಒಟ್ಟು ಎಷ್ಟು ರೌಂಡ್ಗಳನ್ನು ಮಾಡ್ತಾರೆ ಆಗಿದ್ರಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳು ಬರ್ತಿರೋದು. ಅಂದರೆ ಕಳೆದ ವರ್ಷಗಳಲ್ಲಿ ಅಂದರೆ ಹಿಂದಿನ ವರ್ಷಗಳೆಲ್ಲ ವಿದ್ಯಾರ್ಥಿಗಳಿಗೆ 6 ರೌಂಡ್ 7 ರೌಂಡ್ ಎಲ್ಲ ಮಾಡ್ತಿದ್ರು. ಸೊ ಇದೀಗ ಈ ವರ್ಷದಲ್ಲಿ ಅಂದರೆ ಎಷ್ಟು ರೌಂಡ್ಗಳನ್ನು ಮಾಡ್ತಾರಾಗಿದ್ರೆ ಸೊ ಈ ಕುರಿತು ಇಲಾಖೆಯವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ಫಸ್ಟ್ ರೌಂಡ್ ಆಗಿದೆ, ಸೆಕೆಂಡ್ ರೌಂಡ್ ಆಗೋಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಮೊದಲನೇ ಸುತ್ತು ಆಗಿರುವಂಥದ್ದು, ಎರಡನೇ ಸುತ್ತು ಕೂಡ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಎಲ್ಲ ಪ್ರಕಟ ಆಗಿದೆ. ಇದೀಗ ನಂತರದಲ್ಲಿ ಮೂರನೇ ರೌಂಡ್ ಮತ್ತು ನಾಲ್ಕನೇ ರೌಂಡ್ನ ಒಂದು ಸೆಲೆಕ್ಷನ್ ಲಿಸ್ಟ್ಗಳು ಯಾವಾಗ ಪ್ರಕಟ ಆಗುತ್ತೆ ಆ ಒಂದು ಲಿಸ್ಟ್ಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ಆ ಒಂದು ರೌಂಡ್ಗಳಿಗೆ ಒಂದು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಒಂದು ಆಪ್ಷನ್ ಎಂಟ್ರಿಗಳಾಗಿರ್ಬೋದು ಯಾವ ದಿನಾಂಕಗಳಲ್ಲಿ ನಡೆಯುತ್ತೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಉಳಿದಿರುತ್ತಾ ಆ ಒಂದು ರೌಂಡ್ಗಳಿಗೆ, ನಂತರದಲ್ಲಿ ಸರ್ಕಾರಿ ಕೋಟದ ಒಂದು BEd ಸೀಟು ಸಿಗುತ್ತಾ ನಮಗೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳ ಕಡೆಯಿಂದ ಕೇಳ್ತಾ ಇರುವಂಥದ್ದು. ನಂತರದಲ್ಲಿ ಈ ಒಂದು ಸರ್ಕಾರಿ ಕೋಟದ ಒಂದು BEd ಸೀಟ್ ಸಿಕ್ಕಿಲ್ಲ ಅಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕಿರುತ್ತಾಗಿದ್ರೆ ಸೊ ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿಗಳನ್ನು ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದು. BEd ಕುರಿತು ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರ ಮುಖಾಂತರ ಹೆಚ್ಚಿಗೆ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸುದ್ದಿ, ಮಾಹಿತಿಗಳನ್ನು BEd ಕುರಿತು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಉಚಿತವಾಗಿ ವಿದ್ಯಾರ್ಥಿಗಳು ಪಡ್ಕೋತಾ ಇರಬಹುದಾಗಿರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ನಿಮಗೆ ನೋಟಿಫಿಕೇಶನ್ ಪಡ್ಕೊಂಡು ಬೇಗ ವಿಡಿಯೋನ ನೋಡಿ ಮಾಹಿತಿನ ನೀವು ತಿಳ್ಕೊಬೋದು ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ಈ ವಿಡಿಯೋ ನೋಡಿದ ನಂತರದಲ್ಲಿ ವಿಡಿಯೋ ಶೇರ್ ಮಾಡಿ. ಆ ವಿದ್ಯಾರ್ಥಿಗಳಿಗೆ BEd ಕುರಿತು ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸುದ್ದಿಗಳನ್ನು ತಿಳಿಸುವಂಥವ್ರು ಯಾರು ಕೂಡ ಇದ್ದೇ ಹೋಗಿರ್ಬೋದು. ಆ ಕಾರಣಕ್ಕೆ BEdನ ಕುರಿತು ಎಲ್ಲ ಒಂದು A to Z ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಪ್ರತಿಯೊಂದು ಮಾಹಿತಿಗಳನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡೋದ್ರ ಮುಖಾಂತರ ನೀವು ಅರ್ಥ ಮಾಡ್ಕೋಬೋದಾಗಿರುತ್ತೆ, ತಿಳ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿ, ನೋಟಿಫಿಕೇಶನ್, PDFs ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರು ಕೂಡ ಒಂದು ಆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಮತ್ತೆ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ವೆರಿಫಿಕೇಶನ್ ಲಿಸ್ಟ್ ಆಗಿರ್ಬೋದು, ಇಲಾಖೆಯಿಂದ ಬರ್ತಕ್ಕಂಥ ಅಧಿಕೃತ ನೋಟಿಫಿಕೇಶನ್ಗಳೆಲ್ಲ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಈ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗೋದ್ರ ಮುಖಾಂತರನೂ ಕೂಡ ಜಾಯ್ನ್ ಆಗಿರಿ ಅಂತ ಹೇಳ್ತಾ, ಉಚಿತವಾಗಿ ಇರುತ್ತೆ ಕೂಡ ವಿದ್ಯಾರ್ಥಿಗಳಿಗೆ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಕ್ವಿಕ್ ಅಪ್ಡೇಟ್ಸ್ಗಳನ್ನು ಕೂಡ ನೀವು ಅಲ್ಲಿ ಪಡ್ಕೋತಾ ಇರ್ಬೋದು. ನಿಮ್ದರ ಪ್ರಶ್ನೆ ಡೌಟ್ ಇದ್ರು ಕೂಡ ವಿದ್ಯಾರ್ಥಿಗಳು ಅಲ್ಲಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚಾಗಿ ಈ ಒಂದು ಸಂದರ್ಭದಲ್ಲಿ ಬಿಸಿ ಇರುವಂಥ ಕಾರಣಕ್ಕೆ ರಿಪ್ಲೈಗಳು ಸ್ವಲ್ಪ ತಡ ಆಗಬಹುದು ವಿದ್ಯಾರ್ಥಿಗಳಿಗೆ. ಸೊ ರಿಪ್ಲೈ ಬರೋದು ನಿಮ್ಗೆ ಏನಾರ ತಡ ಆದರೆ ವಿದ್ಯಾರ್ಥಿಗಳು ವಿಡಿಯೋ ಮಾಡಿದಿರೋ ಮುಖಾಂತರ ನಾವು ಮಾಹಿತಿನ ಕೊಟ್ಟಿರ್ತೇವೆ, ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇವೆ. ವಿಡಿಯೋನ ನೋಡಿ ಮಾಹಿತಿನ ಪಡ್ಕೊಂಡಿರಿ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದ್ರೆ BEd ಕುರಿತು ಹೆಚ್ಚಿಗೆ ಒಂದು ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮುಖಾಂತರ ಒಂದು ಬೆಂಬಲವನ್ನು ಸೂಚಿಸಬಹುದು. BEd ಕುರಿತು ನಿಮಗೆ ಮಾಹಿತಿಗಳು ಬೇಕು ಅಂತ ಹೇಳ್ತಾ, ಇದೀಗ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ವಿದ್ಯಾರ್ಥಿಗಳಿಗೆ BEdಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಮಾಹಿತಿಗಳನ್ನು 3 ಮತ್ತು 4ನೇ ರೌಂಡ್ನ ಒಂದು ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಸೀಟು ಹಂಚಿಕೆ ಏನಿದೆಯಲ್ಲ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳಿರುವಂಥದ್ದು. ಅದ್ರ ಬಗ್ಗೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನಾನು ಸ್ಕ್ರೀನ್ ಮುಖಾಂತರ ಮಾಹಿತಿನ ಕೊಡ್ತೇನೆ. ನಂತರದಲ್ಲಿ ಅಂದರೆ ವಿದ್ಯಾರ್ಥಿಗಳು ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ 3 ಮತ್ತು 4ನೇ ರೌಂಡ್ ಆಗಿರ್ಬೋದು, ಸೊ ಎಷ್ಟು ರೌಂಡ್ಗಳನ್ನು ಮಾಡ್ತಾರೆ ಅಂತ ಇಲಾಖೆಯವರು ವಿದ್ಯಾರ್ಥಿಗಳೇನು ಪ್ರಶ್ನೆನ ಕೇಳ್ತಿರಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಮೊದಲನೇದಾಗಿ ನಾನು ನಿಮಗೆ ಸ್ಕ್ರೀನ್ ಮುಖಾಂತರ ಒಂದು ಮಾಹಿತಿನ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದಲ್ಲಿ ಒಟ್ಟು ಸೀಟು ಎಷ್ಟು ಇದಾವೆ ಆಗಿದ್ರೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಒಂದು ದಾರಿ ಏನಿರುತ್ತೆ, ಸೀಟ್ ಸಿಕ್ಕಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಸೀಟ್ ಉಳಿದಿದೆ ಆಗಿದ್ರೆ ಏನು ಇರುತ್ತೆ, ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಮೊದಲನೇದಾಗಿ ಸ್ಕ್ರೀನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿದ್ಯಾರ್ಥಿಗಳು ಹಿಂದೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಸೂಚನೆಯನ್ನು ಪ್ರಕಟ ಮಾಡಿದ ನಂತರದಲ್ಲಿ ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ತಾ ಇರೋದು ಎಲ್ಲ ಒಂದು ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದಾರೆ. 3 ಮತ್ತು 4ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂಥದ್ದು ಇಲಾಖೆ ಕಡೆಯಿಂದ 4 ರೌಂಡ್ಗಳನ್ನು ಮಾತ್ರ ಮಾಡಲಾಗ್ತದೆ ಈ ವರ್ಷ ಅಂತ ಅವರು ಮಾಹಿತಿನ ತಿಳಿಸಿರುವಂಥದ್ದು. ಸದ್ಯಕ್ಕೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ 4 ರೌಂಡ್ಗಳು ಮಾತ್ರ ಇರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ ಯಾವೆಲ್ಲ 3 ಮತ್ತು 4ನೇ ರೌಂಡ್ ಯಾವಾಗ ನಡೆಯುತ್ತೆ ಏನಿರುತ್ತೆ ಅಂತ ತಿಳಿಸುವಂಥದ್ದಿದೆ. CSC ಹಂತದಿಂದ ವಿದ್ಯಾರ್ಥಿಗಳಿಗೆ 3ನೇ ಸುತ್ತು ಏನಿದೆಯಲ್ಲ ಅದಕ್ಕೆ ಸೀಟ್ ಮೆಟ್ರಿಕ್ಸ್ ಅನ್ನು 2 ಸುತ್ತಿನ ಬಳಿಕ ಉಳಿಕೆಯಾಗಿರುವ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಏನಿರ್ತವಲ್ಲ ಆ ಒಂದು ಪ್ರಕಟಣೆಯನ್ನು ಡಿಸೆಂಬರ್ 28, 2024 ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ 3ನೇ ಸುತ್ತಿನ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಯಾವಾಗ ಅವಕಾಶ ಇರುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಮಾಡಬಹುದಾಗಿರುತ್ತೆ 3ನೇ ರೌಂಡ್ಗೆ ಅಂದರೆ ಡಿಸೆಂಬರ್ 28, 2024 ಡಿಸೆಂಬರ್ 31, 2024 ತನಕ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ನಂತರದಲ್ಲಿ CSC ಇಂದ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟಣೆ ಏನಿದೆಯಲ್ಲ ಅದು ಯಾವಾಗ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂದರೆ ಜನವರಿ 3, 2025 ಜನವರಿ 3, 2025ಕ್ಕೆ 3ನೇ ರೌಂಡ್ನ ಕಾಲ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡ್ತೀವಿ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಆ ಒಂದು ರೌಂಡಲ್ಲಿ ಸೀಟ್ ಸಿಕ್ಕುವಂಥ ವಿದ್ಯಾರ್ಥಿಗಳು 3ನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ, ಅಡ್ಮಿಷನ್ ಸ್ಲಿಪ್ಪನ್ನು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CTE ಡಯಟ್ ನೋಡಲ್ ಸೆಂಟರ್ ಅಂತ ಏನು ಕರಿತಿರಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅಥವಾ ವೆರಿಫಿಕೇಷನ್ ಸೆಂಟರ್ ಅಂತ ಏನು ಕರಿತಿರ್ತಿಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ಜನವರಿ 4ರಿಂದ ಜನವರಿ 6ನೇ ತಾರೀಕಿನ ಒಳಗೆ ಅಡ್ಮಿಷನ್ ಸ್ಲಿಪ್ ಎಲ್ಲ ಪಡ್ಕೊಳ್ಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ.
ಹಾಗೂ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳು ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಜನವರಿ 9, 2025 ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ನಂತರದಲ್ಲಿ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ. 3ನೇ ಸುತ್ತಿನ ಸೀಟು ಹಂಚಿಕೆಯ ಬಳಿಕ ವಿದ್ಯಾರ್ಥಿಗಳಿಗೆ ಉಳಿಕೆಯಾಗುವ ಸೀಟುಗಳ ಸೀಟ್ ಮೆಟ್ರಿಕ್ಸನ್ನು ಪ್ರಕಟಣೆ ಹಾಗೂ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಜನವರಿ 10, 2025ರಂದು 3ನೇ ರೌಂಡ್ನ ಬಳಿಕ ಉಳಿಕೆಯಾಗುವ ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಕಟಣೆ ಮಾಡ್ತಾರೆ. ಜನವರಿ 10ರಿಂದ ಜನವರಿ 13ನೇ ತಾರೀಕು 2025ರ ತನಕ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನಂತರದಲ್ಲಿ CAC ಹಂತದಿಂದ ವಿದ್ಯಾರ್ಥಿಗಳಿಗೆ 4ನೇ ಸುತ್ತಿನ ಸೀಟು ಹಂಚಿಕೆ ಏನಿದೆಯಲ್ಲ, ವಿದ್ಯಾರ್ಥಿಗಳಿಗೆ ಆ ಒಂದು ಪಟ್ಟಿನ ಯಾವಾಗ ಪ್ರಕಟ ಮಾಡ್ತಾರೆ 4th ರೌಂಡ್ ಅಂದರೆ ಜನವರಿ 15, 2025ಕ್ಕೆ ಪ್ರಕಟ ಮಾಡ್ತೀವಿ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರುವಂಥದ್ದು. ನಂತರದಲ್ಲಿ 4ನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವರು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CTE ಡಯಟ್ ಅಥವಾ ವೆರಿಫಿಕೇಷನ್ ಸೆಂಟರ್ ನೋಡಲ್ ಸೆಂಟರ್ ಅಂತ ಏನು ಕರೀತಿರಲ್ಲ, ಅಲ್ಲಿ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ ಅಥವಾ ಪ್ರವೇಶ ಪತ್ರವನ್ನು ಪಡ್ಕೊಳ್ಳೋದಕ್ಕೆ ಜನವರಿ 16ರಿಂದ ಜನವರಿ 17ನೇ ತಾರೀಕು 2025ರ ತನಕ ಅವಕಾಶ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಸಿಕ್ಕಂಥ ಕಾಲೇಜಿಗೆ ಈ ವಿದ್ಯಾರ್ಥಿಗಳು 4ನೇ ರೌಂಡ್ನಲ್ಲಿ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಅಡ್ಮಿಷನನ್ನು ಮಾಡಿಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಜನವರಿ 20, 2025 ಕೊನೆ ದಿನಾಂಕ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋ ದಿನಾಂಕ ಜನವರಿ 16ರಿಂದ 17, ಅಡ್ಮಿಷನ್ ಆಗಲಿಕ್ಕೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡವರು ಜನವರಿ 25ರ ತನಕ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಪ್ರಮುಖವಾಗಿ ನೋಡಬಹುದಾಗಿರುತ್ತೆ, ಈ ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳಿದ್ದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗ್ತದೆ ಅಂತ ಅವರು ಮಾಹಿತಿನ ಕೊಟ್ಟಿರುವಂಥದ್ದು. ಹೆಚ್ಚಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೆಬ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಸೀಟು ಒಟ್ಟು ಎಷ್ಟಿದೆ ಏನಿರುತ್ತೆ ಇದ್ರ ಬಗ್ಗೆ ತಿಳಿಸುವಂಥದ್ದಾದರೆ, ವಿದ್ಯಾರ್ಥಿಗಳೇ B.Ed ಮಾಡಲು ನೀವು ಉತ್ತಮ ಕಾಲೇಜನ್ನು ಹುಡುಕುತ್ತಿದ್ದೀರಾ? ಹಾಗಿದ್ದರೆ ಬೆಂಗಳೂರಿನ ದಿ ಆಕ್ಸ್ಫರ್ಡ್ ಶಿಕ್ಷಣ ಮಹಾವಿದ್ಯಾಲಯವು ನಿಮಗೆ ಒಂದು ಉತ್ತಮ ಅವಕಾಶ. 2024-25ನೇ ಸಾಲಿನ B.Ed ಪ್ರವೇಶಾತಿ ಇದೀಗ ಆರಂಭಗೊಂಡಿದೆ. ನುರಿತ ಅನುಭವಿ ಅಧ್ಯಾಪಕ ವೃಂದದವರು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ, ಶೈಕ್ಷಣಿಕ ಕಾರ್ಯಾಗಾರಗಳು, ಸೆಮಿನಾರ್ಗಳು, ಬೋಧನಾ ಕೌಶಲಗಳು, ಸೃಷ್ಟಿತ ಪಾಠಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ಉತ್ತಮ ಶಿಕ್ಷಕರಾಗಲು ಬೇಕಾದ ಬೋಧನಾಭ್ಯಾಸ ಹಾಗೂ ಇಂಟರ್ನ್ಶಿಪ್ ತರಬೇತಿ ನೀಡಲಾಗುತ್ತದೆ. TET ಮತ್ತು CTET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ಸಂಪರ್ಕಿಸಿ ಕೆಳಗಿನ ದೂರವಾಣಿ ಸಂಖ್ಯೆ. ವಿದ್ಯಾರ್ಥಿಗಳೇ, ನಿಮಗೆ ಬರ್ತಿರುವಂಥ ಇವಾಗ ಪ್ರಶ್ನೆ ಏನಂದರೆ 3 ಮತ್ತು 4ನೇ ರೌಂಡ್ಗಳಿಗೆ ಇವಾಗ 2 ರೌಂಡ್ ಆಲ್ರೆಡಿ ಆಗಿಬಿಟ್ಟಿರುವಂಥದ್ದು. ಇವಾಗ 2 ರೌಂಡ್ ಆಗಿರೋದ್ರಿಂದ ಸೀಟ್ಗಳು ಉಳಿಕೆ ಆಗಿದೆ. ಒಟ್ಟು ಸರ್ಕಾರಿ ಹಂತದಲ್ಲಿ ಸರ್ಕಾರಿ ಸೀಟುಗಳು ಎಷ್ಟಿದಾವಾಗಿದ್ದಾರೆ, CSC ಹಂತದಿಂದ ಏನು ತುಂಬಿಸ್ತಾರಲ್ಲ ವಿದ್ಯಾರ್ಥಿಗಳಿಗೆ ಸೀಟು ಅಂತಂದ್ಬಿಟ್ಟು, ಸೊ ಎಷ್ಟು ಸೀಟ್ಗಳಾಗಿರೋ ಒಟ್ಟು ಸೀಟ್ ಇದಾವೆ, ಎಷ್ಟು ಸೀಟ್ಗಳಿಗಾಗಲೇ ಫುಲ್ ಆಗಿದ್ದಾವೆ, ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದಾದರೆ 1:2 ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟನ್ನು ಪ್ರಕಟ ಮಾಡಿದರು. ವಿದ್ಯಾರ್ಥಿಗಳು ಅದರ ಆಧಾರದ ಮೇಲೆ ಅರ್ಥ ಮಾಡ್ಕೋಬೋದಾಗಿರುತ್ತೆ. 1:2 ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಇದೆ ಅಂದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಒಂದು ಸ್ಪರ್ಧೆಗೆ ಬಿಡೋ ರೀತಿಯಲ್ಲೇ ಅವರು ವೆರಿಫಿಕೇಶನ್ಗೆ ವಿದ್ಯಾರ್ಥಿಗಳನ್ನು ಕರೆಸಿದ್ರು. ಆ ಪ್ರಕಾರದಲ್ಲಿ ಆರ್ಟ್ಸ್ನ ಒಂದು ಪಟ್ಟಿ ಏನಿತ್ತಲ್ಲ ವಿದ್ಯಾರ್ಥಿಗಳಿಗೆ, ಆ ಪ್ರಕಾರದಲ್ಲಿ ಆರ್ಟ್ಸ್ನ ಒಂದು ವಿದ್ಯಾರ್ಥಿಗಳ ಪೈಕಿ ಸುಮಾರು 23,000 ತನಕ ವಿದ್ಯಾರ್ಥಿಗಳು, 23,000ದಿಂದ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 23,500 ತನಕ ವಿದ್ಯಾರ್ಥಿಗಳಿಗೆ ಲಿಸ್ಟ್ನಲ್ಲಿ ಹೆಸರು ಬಂದಿತ್ತು ವೆರಿಫಿಕೇಶನ್ ಲಿಸ್ಟಲ್ಲಿ. ಅಂದರೆ 1:2 ಅಂದರೆ 23,000ದಿಂದ ಆಲ್ಮೋಸ್ಟ್ 23,000 ಅಂತ ತೆಗೆದುಕೊಳ್ಳೋಣ, 23,000 ವಿದ್ಯಾರ್ಥಿಗಳಿಗೆ ಹೆಸರನ್ನು ಅವ್ರು ಕೊಟ್ಟಿದ್ದಾರೆ ಅಂದರೆ ಅರ್ಧ ಮಾಡಿ ವಿದ್ಯಾರ್ಥಿಗಳಿಗೆ. ಆ ಪ್ರಕಾರದಲ್ಲಿ ನೋಡಿದರೆ ವಿದ್ಯಾರ್ಥಿಗಳಿಗೆ ಒಂದು 11,500, 12,000 ತನಕ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಸೀಟ್ ಇತ್ತು ಅಂತಲೇ ಹೇಳ್ಬೋದಾಗಿರುತ್ತೆ. 12,000 ಅಂತಲೇ ಇಟ್ಕೊಂಡಿರಿ ಆರ್ಟ್ಸ್ ಸೀಟ್ಗಳು. ನಂತರದಲ್ಲಿ ಸೈನ್ಸ್ ವಿಭಾಗದ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಆ ಒಂದು ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರು ಬಂದವರ ಸಂಖ್ಯೆ ಸುಮಾರು 12,000ದಿಂದ ವಿದ್ಯಾರ್ಥಿಗಳಿಗೆ ಹೆಸರುಗಳು ಬಂದಿರುವಂಥದ್ದು. 12,000 ಆಲ್ಮೋಸ್ಟ್ ವಿದ್ಯಾರ್ಥಿಗಳ ಹೆಸರು ಬಂತು. ಅರ್ಧ ಪಟ್ಟು ಅಂತ ತೆಗೆದುಕೊಂಡಾಗ 6,000 ಬರುತ್ತೆ ವಿದ್ಯಾರ್ಥಿಗಳಿಗೆ. ಅಂದರೆ ಆರ್ಟ್ಸ್ನ ಕಡೆಯಿಂದ 12,000, ಸೈನ್ಸ್ನ ಕಡೆಯಿಂದ 6,000. ಸೊ ಅಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 18,000 ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಒಂದು B.Ed ಸೀಟ್ ಇರೋದಾಗಿರುತ್ತೆ. ಕಾಮರ್ಸ್ ಅಂದ್ರೂ ಕೂಡ ಆರ್ಟ್ಸಲ್ಲೇ ವಿದ್ಯಾರ್ಥಿಗಳಿಗೆ ಬಂದಿರ್ತಾರೆ. ನಂತರದಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಇವಾಗ ಒಟ್ಟು 18,000 ಆಸುಪಾಸಿನಲ್ಲಿ ಸರ್ಕಾರಿ ಕೋಟದ ಒಂದು B.Ed ಸೀಟ್ಗಳು ಇರುವಂಥದ್ದಾಗಿರುತ್ತೆ. ನಿಮ್ಗೆ ಅರ್ಥ ಆಯ್ತು ಇವಾಗ ಎಷ್ಟು ಸೀಟ್ಗಳು ಇದೆ ಅಂತಂದ್ಬಿಟ್ಟು. ಹಾಗಾದರೆ ಎಷ್ಟು ಸೀಟ್ ಉಳಿದಿದೆ, ಇದಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಂತ ಏನು ಪ್ರಕಟ ಮಾಡ್ತಾರಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ರೌಂಡ್ನ ಆಧಾರದ ಮೇಲೆ, ಈಗ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ಗೆ ಪ್ರಕಟ ಮಾಡಿದ್ರು, ಸೆಕೆಂಡ್ ರೌಂಡ್ ಆದಮೇಲೆ ಥರ್ಡ್ ರೌಂಡ್ಗೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಿರುವಂಥದ್ದು. ಈಗ 3ನೇ ರೌಂಡ್ಗೆ ವಿದ್ಯಾರ್ಥಿಗಳಿಗೆ 2ನೇ ರೌಂಡ್ನ ಬಳಿಕ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಾ ಇರೋದು ಯಾವಾಗ ಎತ್ತ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದೇವೆ. ಆ ದಿನಾಂಕದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆದಾಗ ವಿದ್ಯಾರ್ಥಿಗಳು ನೋಡ್ಕೋಬಹುದಾಗಿರುತ್ತೆ ಒಟ್ಟು ಎಷ್ಟು ಸೀಟು ಸೆಕೆಂಡ್ ರೌಂಡ್ನ ಬಳಿಕ ಥರ್ಡ್ ರೌಂಡ್ಗೆ ಉಳಿದಿದೆ ಅಂತ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೀಟ್ ಉಳಿದಿರುತ್ತಾ 3ನೇ ರೌಂಡ್ ಮತ್ತು 4ನೇ ರೌಂಡ್ಗೆ ಸೀಟ್ ಉಳಿದಿರುತ್ತೆ ಅಂದರೆ ಇಲ್ಲ, ವಿದ್ಯಾರ್ಥಿಗಳು ಸೀಟ್ ಆಲ್ಮೋಸ್ಟ್ ಫುಲ್ ಆಗೇ ಬಿಟ್ಟಿರುತ್ತೆ. ಸೀಟ್ಗಳಂತ ರೌಂಡ್ ವೈಸಲ್ಲಿ ಏರಿಕೆ ಆಗ್ತಾ ಬರೋದಲ್ಲ, ಇಳಿಕೆ ಆಗ್ತಾನೆ ಬರುತ್ತೆ. ರೌಂಡ್ ಏನು ಆಗ್ತಾ ಇರುತ್ತಲ್ಲ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಅಂತ, ಅಂದರೆ ವಿದ್ಯಾರ್ಥಿಗಳಿಗೆ ರೌಂಡ್ ಇಳಿಕೆ ಆದಂದು ಅಂದರೆ ಕಟ್ ಆಫ್ ಕೂಡ ಇಳಿಕೆ ಆಗಿ ಬರುತ್ತೆ, ಸೀಟ್ ಕೂಡ ಇಳಿಕೆ ಆಗಿನೇ ಬರ್ತಾ ಇರುತ್ತೆ. ಅಂದರೆ ಫಸ್ಟ್ ರೌಂಡ್ ಸೀಟ್ ತಗೊಂಡ್ಬಿಡ್ತಾರೆ ಬಹುತೇಕ ವಿದ್ಯಾರ್ಥಿಗಳು, ಸೆಕೆಂಡ್ ರೌಂಡ್ ಕೂಡ ಇನ್ನೂ ಉಳಿಕೆ ಆಗಿರೋ ಆ ಕಾಲೇಜುಗಳ ಸೀಟ್ ತಗೋತಾರೆ. ನಂತರದಲ್ಲಿ 3ನೇ ರೌಂಡಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಫುಲ್ ಆಗ್ತವೆ. ನಂತರದಲ್ಲಿ 4ನೇ ರೌಂಡ್ಗೆ ಉಳಿಕೆ ಆಗಿರೋ ಸೀಟ್ಗಳಿಗೆ ಅದು 4ನೇ ರೌಂಡ್ ನಡೆಯುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ 4 ರೌಂಡ್ ಮಾತ್ರ ಮಾಡ್ತೀವಿ ಅಂತ ಅವರು ಮಾಹಿತಿನ ಸದ್ಯಕ್ಕೆ ತಿಳಿಸುವಂತ ಆಗಿರುತ್ತೆ.
ಈಗ ನಿಮಗೆ ಅರ್ಥ ಆಯಿತು. ಹಾಗಿದ್ರೆ ಇವಾಗ ಸೀಟ್ ಸಿಕ್ಕಿಲ್ಲ ನನಗೆ ಅಂದರೆ ಏನು ಮಾಡೋದು? ಅಪ್ಲಿಕೇಶನ್ ಹಾಕಿದ್ದೀನಿ, ಬಿ.ಎಡ್ ಮಾಡಬೇಕು ಅಂತ ಅನ್ಕೊಂಡು. ಇನ್ನು ಕೆಲವು ವಿದ್ಯಾರ್ಥಿಗಳು ಎಮ್.ಎಗೂ ಕೂಡ ಅಪ್ಲಿಕೇಶನ್ ಹಾಕಿದ್ದೆ ನಾನು. ಎಮ್.ಎ ಸೀಟ್ ಸಿಕ್ಕಿದ್ರು ಕೂಡ ಬೇಡ ಅಂತ ಬಿ.ಎಡ್‌ಗೆ ಬಂದೆ ನಾನು. ಇವಾಗ ನೋಡಿದ್ರೆ ನನಗೆ ವೆರಿಫಿಕೇಷನ್ ಲಿಸ್ಟಲ್ಲಿ ಈಗ ಹೆಸರು ಬಂದಿದೆ. ಅಥವಾ ವೆರಿಫಿಕೇಷನ್ ಮಾಡಿಸಿದ್ದೀನಿ, ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ. ನನಗೆ ಬಿ.ಎಡ್ ಸೀಟ್ ಸಿಗುತ್ತಾ ಇಲ್ವಾ ಆಗಿದ್ರೆ? ಎಮ್.ಎನೇ ಬಿಟ್ಬಿಟ್ಟೆ ಅಂತ ಕೆಲವು ವಿದ್ಯಾರ್ಥಿಗಳು ಹೇಳ್ತೀರಾ? ಅಥವಾ ನಾನು ಎಮ್.ಎನಾರು ಮಾಡಬೇಕಿತ್ತು, ನಾನು ಇವಾಗ ಬಿ.ಎಡ್‌ಗೆ ಬಂದಿದೆ ಅಂತ ವಿದ್ಯಾರ್ಥಿಗಳು ಡೌಟಲ್ಲಿರುವಂಥದ್ದು. ನಂತರದಲ್ಲಿ ಇವಾಗ ಬಿ.ಎಡ್ ಸೀಟು ನಮಗೆ ಸಿಗೋದಿಲ್ವಾ? ನಮಗೆ ಕಡಿಮೆ ಪರ್ಸೆಂಟೇಜ್ ಆಗುತ್ತಾ? ಏನು ಎತ್ತ? ನಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಹಲವಾರು ಪ್ರಶ್ನೆ ನಿಮಗಿದೆಯಲ್ಲ. ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಈ ಒಂದು 4ನೇ ರೌಂಡ್ ತನಕ ವಿದ್ಯಾರ್ಥಿಗಳು ಕಾದು ನೋಡಬಹುದಾಗಿರುತ್ತೆ. ಅಥವಾ ವಿದ್ಯಾರ್ಥಿಗಳಿಗೆ 4ನೇ ರೌಂಡ್ ಆಗಿನೂ ಕೂಡ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟನ್ನು ಮಾಡಬಹುದಾಗಿರುತ್ತೆ. ನಿಮಗೆ ಸಾಧ್ಯತೆ ಇರುತ್ತೆ, ನಾನು ಮ್ಯಾನೇಜ್ಮೆಂಟ್ ಸೀಟನ್ನು ಮಾಡ್ತೀನಿ ಅಂದರೆ ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ಮಾಡಬಹುದಾಗಿರುತ್ತೆ. ಅಥವಾ ವಿದ್ಯಾರ್ಥಿಗಳು ಮುಂದಿನ ವರ್ಷದಲ್ಲಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಮುಂದಿನ ವರ್ಷದಲ್ಲಿ ಕಾಂಪಿಟೇಷನ್ ಅನ್ನೋದು ಕಡಿಮೆ ಇದ್ದಂಥ ಪಕ್ಷದಲ್ಲಿ ಬಿ.ಎಡ್‌ನ ಒಂದು ಮಾಡಲಿಕ್ಕೆ ನಿಮಗೆ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲ ಮುಂದಿನ ವರ್ಷದ ತನಕ ನಾನು ಕಾಯಲ್ಲ, ಈ ವರ್ಷನೇ ಕೂಡ ನಾನು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ತೀನಿ ಅಂದರೆ ನೀವು ಮಾಡಬಹುದಾಗಿರುತ್ತೆ. ಅಥವಾ 4ನೇ ರೌಂಡ್ ತನಕ ವಿದ್ಯಾರ್ಥಿಗಳಿಗೆ ಹೇಳಿಕ್ಕೆ ಬರೋದಿಲ್ಲ. ಗೌರ್ಮೆಂಟ್ ಸೀಟ್ ಫುಲ್ ಆಗ್ತಿದ್ದಂಗೆ ಮ್ಯಾನೇಜ್ಮೆಂಟ್ ಸೀಟ್‌ಗೆ ಬಹುತೇಕ ವಿದ್ಯಾರ್ಥಿಗಳು ಹೋಗ್ತಿರ್ತಾರೆ. ಆ ಕಾರಣಕ್ಕೆ ಮ್ಯಾನೇಜ್ಮೆಂಟ್ ಸೀಟ್‌ಗಳು ಫುಲ್ ಆಗ್ಬಿಡುತ್ತೆ. ನೀವು ಮ್ಯಾನೇಜ್ಮೆಂಟ್ ಸೀಟನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ನನಗೆ, ಕೊನೆ ರೌಂಡ್ ತನಕ ನೋಡ್ತೀನಿ ಅಂತ ಅಂದ್ಬಿಟ್ಟು ನೀವು ಆಮೇಲೆ ಮ್ಯಾನೇಜ್ಮೆಂಟ್ ಸೀಟು ಖಾಲಿ ಆಗೋದ್ರೆ ವಿದ್ಯಾರ್ಥಿಗಳು ಅದು ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಮಾಡೋ ಥರ ಇದ್ರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪರ್ಸೆಂಟೇಜ್ ಏನಾದರೂ ಕಡಿಮೆ ಇದ್ರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಮಾಡೋದೇ ಉತ್ತಮ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟು ಫುಲ್ ಆದಮೇಲೆ ಮ್ಯಾನೇಜ್ಮೆಂಟ್ ಸೀಟು ನಿಮಗೆ ಸಾಧ್ಯತೆ ಇದು ಕೂಡ ಮಾಡಲಿಕ್ಕೆ ನೀವು ಕೊನೆಗೆ ಮಾಡೋಣ ಅಂತ ಅನ್ಕೊಂಡು ಆ ಸೀಟು ಕೂಡ ಫುಲ್ ಆದರೆ 1 ವರ್ಷ ವೇಸ್ಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಹೇಳ್ತಿರೋದು. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.